ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ದರ್ಶನ್ ಪರವಾಗಿರುವಂತಹ ವಕೀಲರು ಈಗ ಹಿಂದೆ ಸರಿದಿದ್ದಾರೆ. ಸುನಿಲ್ ಕೇಸಲ್ಲಿ ನಿವೃತ್ತಿ ಮೆಮೋವನ್ನು ಸಲ್ಲಿಸಿದ್ದಾರೆ. ವಕೀಲರಾಗಿರುವಂತಹ ಸುನಿಲ್ ಹೊಸದಾಗಿ ವಕಾಲತ್ತುವನ್ನ ವಹಿಸ್ತಾ ಇರುವಂಥದ್ದು ಈಗ ಮೊಹಮ್ಮದ್ ಅಂತೇಳಿ. ಸೊ ಈ ಹಿಂದೆ ದರ್ಶನ್ ಅವರ ಕೇಸನ್ನ ಸುನಿಲ್ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ರು. ಬಟ್ ಈಗ ಈ ಕೇಸಿಂದ ನಟ ದರ್ಶನ್ ಅವರ ಕೇಸಿನಿಂದ ಈಗ ಹಿಂದೆ ಸರಿದಿದ್ದಾರೆ ಸುನಿಲ್. ಈಗ ಸುನಿಲ್ ಜಾಗದಲ್ಲಿ ಮೊಹಮ್ಮದ್ ಅಂತೇಳಿ ವಕಾಲತ್ತನ್ನು ಹಾಕಿದ್ದಾರೆ. ಸೊ ಮೊಹಮ್ಮದ್ ಮುಬಾರಕ್ ಹಿರಿಯ ವಕೀಲರಾಗಿರುವಂಥ ಅಶ್ಮತ್ ಪಾಷಾ ಹಾಜರಾಗ್ತಾರೆ. ಸೊ ಈಗ ಇವರು ಯಾವ ರೀತಿಯಾಗಿ ಕೇಸನ್ನು ತೆಗೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಆರಂಭದಲ್ಲಿ ಶಾಕ್ ಇದ್ದು ನಟ ದರ್ಶನ್ಗೆ. ಸೊ ದರ್ಶನ್ ಅವರ ವಕೀಲ ಸುನಿಲ್ ಅವರು ಈ ಕೇಸಿಂದ ಹಿಂದೆ ಸರಿದಿದ್ದಾರೆ. ಕಾರಣ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಿ ಹಿಂದೆ ಸರಿದಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕೇಸ್ನಿಂದಾಗಿ ನಟ ದರ್ಶನ್ಗೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ದರ್ಶನ್ ಪರ ವಕೀಲರು ಈ ಹಿಂದೆ ಸುನಿಲ್ ಅವರಾಗಿದ್ದರು. ಈಗ ಆ ಜಾಗಕ್ಕೆ ಮೊಹಮ್ಮದ್ ಅವರು ಬರ್ತಾ ಇದ್ದಾರೆ. ಸೊ ಈ ಕೇಸನ್ನು ಇವರು ಎಲ್ಲಿ ತನಕ ತೆಗೆದುಕೊಂಡು ಹೋಗ್ತೀರಾ ಗೊತ್ತಿಲ್ಲ. ಮೊದಲೇ ನಟ ದರ್ಶನ್ಗೆ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಏನೇ ಪ್ರಯತ್ನ ಆಗಿದ್ರೂ ಕೂಡ ಅವರ ಪರವಾಗಿ ಅಂತೂ ಏನೂ ಹೋಗ್ತಾ ಇಲ್ಲ. ಸೊ ಗೊತ್ತಿಲ್ಲ ಈ ಕೇಸ್ ಎಲ್ಲಿಯ ತನಕ ಹೋಗುತ್ತೆ, ಇವರು ಬಂದು ಯಾವ ರೀತಿಯಾಗಿ ಅದನ್ನು ಮುಂದಿನ ಹಂತದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಕುತೂಹಲ ಇದೆ. ಬಟ್ ಸುನಿಲ್ ಅವರು ಯಾಕೆ ಈ ಕೇಸನ್ನು ಇಲ್ಲಿಗೆ ನಿಲ್ಲಿಸಿದ್ರು ಅನ್ನುವಂಥ ಕುತೂಹಲ ಇದೆ. ಯಾವ ಕಾರಣಕ್ಕಾಗಿ, ಅಥವಾ ದರ್ಶನ್ಗೆ ಮುಂದಿನ ದಿನಮಾನಗಳಲ್ಲಿ ಬೇಲೆ ಸಿಗೋದಿಲ್ಲ ಅನ್ನುವಂಥ ವಿಚಾರನ, ಅಥವಾ ಈ ಕೇಸ್ ಬಹಳ ಕ್ರಿಟಿಕಲ್ ಇದೆ, ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡಲ್ಲ ಅನ್ನೋದಾ? ಒಟ್ಟಿನಲ್ಲಿ ಈ ವಕಾಲತಿನಿಂದ ಹಿಂದೆ ಸರಿದಿರುವಂಥ ಹಿನ್ನೆಲೆಯಲ್ಲಿ ಆ ಜಾಗಕ್ಕೆ ಈಗ ಹೊಸಬರು ಅಂತೂ ಬಂದಿದ್ದಾರೆ. ಈ ಕೇಸಲ್ಲಿ ನಿವೃತ್ತಿ ಮೆಮೋವನ್ನು ಸಲ್ಲಿಸಿರುವಂಥದ್ದು ವಕೀಲರಾಗಿರುವಂಥ ಸುನಿಲ್ ಅವರು. ಸೊ ಅವರ ಜಾಗಕ್ಕೆ ಮತ್ತೊಬ್ಬರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾಕಂದರೆ ಹುಡ್ಕೊಳ್ಬೇಕಾಗತ್ತೆ, ದುಡ್ಡಿದೆ, ಅವ್ರ ಜಾಗದಲ್ಲಿ ಯಾರು ಬೇಕಾದರೂ ಬರ್ಬೋದು, ಎಂತೆಂಥ ದೊಡ್ಡ ಲಾಯರ್ ಕೂಡ ಬರ್ತಾರೆ, ಅದರೇನು ಸಮಸ್ಯೆ ಏನಿಲ್ಲ. ಬಟ್ ಇವರು ಇಲ್ಲಿಂದ ಹೇಗೆ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಇದು ದರ್ಶನ್ಗೆ ದೊಡ್ಡ ಶಾಕ್ ಇದು. ಹೇಗೆ ಈಗ ಹೊಸಬರು ಬರ್ತಾ ಇದ್ದಾರೆ, ಅವ್ರು ಯಾವ ರೀತಿಯಾಗಿ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ಏನೆಲ್ಲ ಚಾಲೆಂಜಸ್ ಇರುತ್ತೆ? ಹೇಮ್, ಈಗ ಮುಖ್ಯವಾಗಿ ದರ್ಶನ್ ಅವರು ಈ ಹಿಂದೆ ಅಂದ್ರೆ ಈ ಕಳೆದ 2 ವರ್ಷದಿಂದ ಸುನಿಲ್ ಕುಮಾರ್ ಈ ಕೇಸ್ನಾಗ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ರು, ಚಾರ್ಜ್ ಶೀಟ್ ಅನ್ನ ನೋಡ್ಕೊಂಡಿದ್ರು. ಅದಲ್ಲದೆ ಹೈಕೋರ್ಟ್ ನಲ್ಲಿ ಆಲ್ಮೋಸ್ಟ್ ಟ್ರಯಲ್ ರೀತಿಯ ಈ ಪ್ರಕರಣದಲ್ಲಿ ವಾದವನ್ನ ಕೂಡ ಮಾಡಿದ್ರು. ಹೈಕೋರ್ಟ್ ಇರ್ಬೋದು, ನಂತರ ಇದು ಸೆಷನ್ ಕೋರ್ಟ್ ಇರ್ಬೋದು, ಇಲ್ಲೆಲ್ಲ ಕೂಡ ಟ್ರಯಲ್ ರೀತಿಯ ವಾದವನ್ನ ಮಾಡಿದ್ರು, ಕೇಸನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡ್ಕೊಂಡಿದ್ರು. ಆದ್ರೆ ಈಗ ಏಕಾಏಕಿಯಾಗಿ ಯಾಕೆ ಹಿಂದೆ ಸರಿದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈಗ ಹೊಸದಾಗಿ ಹಿರಿಯ ವಕೀಲರ ಎಂಟ್ರಿ ಆಗಿದೆ. ಸೊ ಇವರು ಯಾವ ರೀತಿ ವಾದ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನ ಮೂಡ್ತಿರುವಂತದ್ದು. ಈಗಾಗಲೇ ದರ್ಶನ್ ಬಿಡುಗಡೆಗಾಗಿ ಬೇಲ್ ಮೇಲೆ ಬೇಲನ್ನ ಸಲ್ಲಿಕೆ ಮಾಡ್ತಾನೆ ಇದ್ದಾರೆ. ಆದ್ರೆ ಈ ಯಾವುದು ಕೂಡ ಬೇಲ್ ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದ್ದಾವೆ, ಕೇಸ್ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಬೇರೆ ಆರೋಪವನ್ನ ಮಾಡಿತ್ತು. ಈಗ ಟ್ರಯಲ್ ಅಸಲಿಯಾಗಿ ಶುರುವಾಗಿದೆ. ಟ್ರಯಲ್ ನಡೆಯುವಂತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು. ಆ ಸಂದರ್ಭದಲ್ಲಿ ಹೊಸ ಲಾಯರ್ ಅನ್ನ ಈಗ ಹೇಳ್ಕೊಂಡ್ರೆ ಒಂದಿಷ್ಟು ಕಷ್ಟ ಆಗುತ್ತೆ. ಆದ್ರೆ ಹಿರಿಯ ವಕೀಲರಾದ ಅಜ್ಮತ್ ಪಾಷಾ ಇದ್ದಾರೆ, ಅವರನ್ನ ಈಗ ನೇಮಕ ಮಾಡ್ಕೊಂಡಿರೋದು ಕುತೂಹಲವನ್ನ ಮೂಡುತ್ತಿದೆ. ಅಜ್ಮತ್ ಪಾಷಾ ಅವರು ಅನೇಕ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ವಾದವನ್ನ ಕೂಡ ಮಾಡಿದ್ರು. ಈ ಹಿಂದೆ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಗಣಿಗಾರಿಕೆ ಆರೋಪ ಕೇಳ್ಬಂದಿತ್ತು ನೋಡಿ, ಅದರಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ವಕಾಲತ್ತನ್ನ ಕೂಡ ವಹಿಸಿದ್ರು. ಹೀಗಾಗಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ಹಿರಿಯ ವಕೀಲರನ್ನ ಈಗ ದರ್ಶನ್ ಪರವಾಗಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಸೊ ಇವರು ಏನೆಲ್ಲ ವಾದವನ್ನ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡ್ತಿದೆ. ಇದರಲ್ಲಿ ದರ್ಶನ್ ಪರವಾಗಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಉಳಿದಂತೆ ಬೇರೆ ಆರೋಪಿಗಳೇನಿದ್ದಾರೆ ಅವರ ಪರವಾಗಿ ಯಾರಿದ್ರು ಅದೇ ವಕೀಲರು ಮುಂದುವರಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಹೀಗಾಗಿ ಈ ದರ್ಶನ್ ವಿರುದ್ಧ ಕೇಳಿ ಬಂದಿರುವಂತಹ ಒಂದು ಆರೋಪ ಏನಿದೆ, ಅಲ್ಲದೆ ಸುನಿಲ್ ಕುಮಾರ್ ಒಂದಿಷ್ಟು ಲೂಪೋಲ್ಸ್ ಗಳನ್ನ ಹಿಡಿದು ವಾದವನ್ನ ಮಾಡಿದ್ರು. ಈ ಹಿಂದೆ ಸೆಷನ್ ಕೋರ್ಟ್ ಅಲ್ಲಿ ಇರ್ಬೋದು, ಹೈಕೋರ್ಟ್ ಸಿ.ವಿ. ನಾಗೇಶ್ ಬಂದು ಸ್ವತಃ ವಾದ ಮಂಡನೆಯನ್ನ ಮಾಡಿದ್ರು. ಆದ್ರೆ ಈಗ ಹಿರಿಯ ವಕೀಲರು ಎಂಟ್ರಿ ಆಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡ್ತಿದೆ. ಇನ್ ಮುಂದೆ ಈಗಾಗಲೇ ಸೆಷನ್ ಕೋರ್ಟ್ ನಲ್ಲಿ ವಾರಕ್ಕೆ 4 ಸಲ ಟ್ರಯಲ್ ನಡೆಯುತ್ತೆ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಹಾಗಾಗಿ ಪ್ರತಿದಿನ ಕೂಡ ಹಾಜರಾಗಿ ವಾದವನ್ನ ಮಾಡಬೇಕು. ಮುಂದೆ ಯಾವ ರೀತಿ ಇವರು ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಕುತೂಹಲ ಮೂಡಿದೆ.